ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ಪ್ರೀವಿಯಸ್ ವಿಡಿಯೋಸ್ ಯಾರು ಚೆಕ್ ಮಾಡಿರ್ತೀರೋ ಅವರಿಗೆ ಗೊತ್ತಿರುತ್ತೆ ಈ ಚಾನಲ್ ಅಲ್ಲಿ ಯಾವ್ಯಾವ ರೀತಿ ವಿಡಿಯೋಸ್ ಪೋಸ್ಟ್ ಮಾಡ್ತೀವಿ ನಾವು ಅಂತ. ಲೈಕ್ ಒಂದು ಒಮ್ಯಾಟ್ ಚಾಲೆಂಜ್ ಮಾಡ್ತಿದೀವಲ್ಲ, 21 days ಚಾಲೆಂಜು, ಅದರ ರಿಸಲ್ಟ್ಸ್ ಅಂಡ್ ಸ್ಕೇಲ್ ಅಂದ್ರೆ ವೆಯ್ಟ್ ಅಪ್ಡೇಟ್ಸ್, ನಾನೇನು ಊಟ ಮಾಡಿದೆ ಅಂಡ್ ನನ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆಯ್ತಾ, ಲೈಕ್ ಫಾಸ್ಟಿಂಗ್ ಇರ್ತೀವಲ್ಲ, ಸೊ ಅದರಿಂದ ಈ ತರ ಒಂದು ಅಪ್ಡೇಟ್ಸ್ ಇರುತ್ತೆ. ಅಂಡ್ ನಾನು ಗೊತ್ತಿರುತ್ತೆ ನಿಮ್ಗೆ ಇ ಕಾಮರ್ಸ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ಸ್ ಶೇರ್ ಮಾಡ್ತಾ ಇರ್ತೀನಿ. ಈಗ ಆಲ್ರೆಡಿ ಲೈಕ್ ಮೀಶೋ ಇನ್ಫಾರ್ಮೇಶನ್ಸ್ ಕೆಲವು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಯಾರಾದ್ರೂ ಲಾಸ್ಟ್ ವಿಡಿಯೋಸ್ ಚೆಕ್ ಮಾಡಿಲ್ಲ ಅಂದ್ರೆ ಅದೊಂದು ಸರಿ ನೋಡಿ. ಸೊ ಇಷ್ಟು ದಿನ ವಿಡಿಯೋಸ್ ಯಾವ ಫಾರ್ಮ್ ಅಲ್ಲಿ ಬರ್ತಿತ್ತು ಅಂದ್ರೆ ಡೈಲಿ ಒಂದು ಅದೇ ಲೈಕ್ ವೇಟ್ ಲಾಸ್ ಅಪ್ಡೇಟ್ ಒಂದು, ಆ ಏನೇನು ಊಟ ಮಾಡಿದೆ ಅಂಡ್ ವೆಯ್ಟ್ ಎಷ್ಟು ರೆಡ್ಯೂಸ್ ಆಗಿದೆ, ಈ ತರ ಎಲ್ಲ ಜೊತೆ ಮಾಡಿ ಒಂದು ಟಾಪಿಕ್ ನ ಇನ್ಕ್ಲೂಡ್ ಮಾಡ್ಕೊಂತಿದ್ವಲ್ಲ. ಅಂದ್ರೆ ಈಗ ಮೀಶೋ ಇನ್ಫಾರ್ಮೇಶನ್ ಆಗ್ಬೋದು ಅಥವಾ ಕ್ಯಾಟಗರೀಸ್, ಯಾವ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ಬೇಕು, ಈ ರೀತಿ ಟಾಪಿಕ್ಸ್. ಬಟ್ ನನಗೆ ಅದು ಎರಡು ಮಿಕ್ಸ್ ಅಪ್ ಮಾಡೋದು ಯಾಕೋ ಬೇಡ ಅನ್ನಿಸ್ತಿದೆ. ಸೊ ನೀವ್ ಹೇಳಿ, ಸಜೆಸ್ಟ್ ಮಾಡಿ ನನ್ಗೆ, ಅದು ಬೇರೆನೆ ವಿಡಿಯೋಸ್ ಬೇಕಾ ಅಥವಾ ಎರಡು ಇನ್ಕ್ಲೂಡ್ ಮಾಡ್ಲಾ ಅಂತ. ಬಟ್ ನನಗೆ ಪರ್ಸನಲಿ ಯಾಕೋ ಆ ಎರಡೂನು ಡಿಫ್ರೆಂಟ್ ಟಾಪಿಕ್ಸ್, ಆ ಎರಡೂನು ತಗೊಬಂದ್ ಒಂದೇ ವಿಡಿಯೋಲಿ ಈ ನೋಡ್ತಿರೋದು ಯಾಕೋ ನನಗೆ ಬೇಜಾರ್ ಅನ್ನಿಸ್ತು. ಸೊ ಆದ್ರಿಂದ ಏನ್ ಮಾಡೋಣ ಅಂದ್ರೆ ಈಗ ಇವತ್ ಆಕ್ಚುಲಿ ನಿನ್ನೆ ನಾನು ವೆಯ್ಟ್ ಅಪ್ಡೇಟ್ ಕೊಟ್ಟಿಲ್ಲ ನಿಮ್ಗೆ, ಅಂದ್ರೆ ಲೈಕ್ ಒಮ್ಯಾಡ್ ಅಪ್ಡೇಟ್ಸ್ ಏನು ವಿಡಿಯೋಲಿ ಇನ್ಕ್ಲೂಡ್ ಮಾಡಿರ್ಲಿಲ್ಲ ನಿನ್ನೆ ವಿಡಿಯೋಲಿ. ಡೇ 3 ಅಂಡ್ ಡೇ 4 ಪೆಂಡಿಂಗ್ ಇದೆ. ಇನ್ಮೇಲೆ ಏನ್ ಮಾಡೋಣ ಅಂದ್ರೆ ಲೈಕ್ ಇ ಕಾಮರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅಥವಾ ಯೂಸ್ಫುಲ್ ಇನ್ಫಾರ್ಮೇಶನ್ಸ್. ನಿಮ್ಗೆ ಗೊತ್ತೇ ಇದೆ, ನಾನು ಈ ವಿಡಿಯೋ ಲೈಕ್ ಈ ಚಾನಲ್ ಅಲ್ಲಿ ಯಾವ್ದು ನಾನು ವೇಸ್ಟ್ ಫುಲ್ ಇನ್ಫಾರ್ಮೇಶನ್ಸ್ ಶೇರ್ ಮಾಡ್ತಿಲ್ಲ ನಿಮ್ಗೆ. ಯಾವ್ದಾದ್ರು ಒಂದು ಲೈಫ್ ಅಲ್ಲಿ ಆ ವ್ಯಾಲ್ಯೂ ಆಡೆಡ್ ಇರಬೇಕು ಅಥವಾ ನಿಮ್ಗೆ ಏನಕ್ಕಾದ್ರೂ ಅದು ಉಪಯೋಗ ಆಗ್ಬೇಕು, ಇದೇ ರೀತಿ ಇನ್ಫಾರ್ಮೇಶನ್ಸ್ ನಾನು ಶೇರ್ ಮಾಡ್ತಿದ್ದೆ ಅಲ್ವಾ ಇಷ್ಟ ದಿನ ಕೂಡ. ಸೊ ಅದನ್ನ ಸಪ್ರೇಟ್ ಆಗಿ ಒಂದ್ ವಿಡಿಯೋ ತರ ಪೋಸ್ಟ್ ಮಾಡ್ತೀನಿ. ಅಂಡ್ ವೆಯ್ಟ್ ಲಾಸ್ ರಿಸಲ್ಟ್ಸ್ ಅಥವಾ ಅಂದ್ರೆ ಲೈಕ್ ವೆಯ್ಟ್ ಲಾಸ್ ಅಪ್ಡೇಟ್ಸ್ ಎಲ್ಲ ಇನ್ನೂ ಒಂದು ವಿಡಿಯೋಲಿ ಪೋಸ್ಟ್ ಮಾಡ್ತೀನಿ. ಆ ಎರಡನ್ನೂ ಮಿಕ್ಸಪ್ ಮಾಡೋದು ಬೇಡ ಅನ್ನೋದು ನನ್ನ ಯೋಚನೆ ಆಗಿದೆ. ಸೊ ಇನ್ಮೇಲೆ ಒನ್ ಡೇ ಬಿಟ್ಟು ಡೇ ವೆಯ್ಟ್ ಲಾಸ್ ಅಪ್ಡೇಟ್ಸ್ ಇರುತ್ತೆ. ಅಂದ್ರೆ ಲೈಕ್ ನಿನ್ನೆ ಒಂದು ಲೈಕ್ ಮೀಶೋ ಕೆಟಗರೀಸ್, ಲೈಕ್ ಅಂದ್ರೆ ಮೀಶೋಲಿ ಯಾವ ರೀತಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿದ್ರೆ ನಾವು ಚೆನ್ನಾಗಿ ಲಾಭ ಪಡಿಬೋದು ಅನ್ನೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೆ. ಅಂಡ್ ಡೇ 3 ಡೇ 4 ಈ ವೇಟ್ ಅಪ್ಡೇಟ್ಸ್ ಈ ವಿಡಿಯೋಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದ್ ದಿನ ಬಿಟ್ಟು ಒಂದ್ ದಿನ ವೇಟ್ ಲಾಸ್ ಅಪ್ಡೇಟ್ಸ್ ಇರುತ್ತೆ. ಅದ್ರ ಮಧ್ಯ ದಿನ ಲೈಕ್ ಈ ರೀತಿ ಇನ್ಫಾರ್ಮೇಶನ್ಸ್ ನಾವ್ ಇನ್ಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಇಷ್ಟು ದಿನ ಬಂದಿದ್ದ ಫಾರ್ಮೆಟ್ ಬೇರೆ, ಇನ್ಮೇಲೆ ಸ್ವಲ್ಪ ಚೇಂಜಸ್ ಇದೆ. ಅದನ್ನೊಂದು ಇಲ್ಲೇನೆ ಮೆನ್ಷನ್ ಮಾಡ್ಬೇಕು ಅನ್ನಿಸ್ತು ನನಗೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಅಂಡ್ ಈಗ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿ ರೆಡ್ಯೂಸ್ ಆಗಿದೆ. ಅಂದ್ರೆ ಇದು ಸ್ಟಾರ್ಟಿಂಗ್ ಆಫ್ ದ ಜರ್ನಿ ಅಲ್ವಾ. ಅಂದ್ರೆ ಒಮ್ಯಾಟ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದೀವಲ್ವಾ ನಾವು, ಸ್ವಲ್ಪ ವಾಟರ್ ವೇಟ್ ಎಲ್ಲ ಲಾಸ್ ಆಗಿರುತ್ತೆ. ಪ್ಯೂರ್ ಫ್ಯಾಟ್ ಎಲ್ಲ ಲಾಸ್ ಆಗಿದೆ ಅಂತ ಏನ್ ಹೇಳ್ತಿಲ್ಲ, ಬಟ್ ಡೈಲಿ ವೆಯ್ಟ್ ರೆಡ್ಯೂಸ್ ಆಗ್ತಿರೋದಂತೂ ನಾನು ಕಾಣ್ತಾ ಇದ್ದೀನಿ. ಅದೊಂದು ಖುಷಿ ವಿಚಾರ. ಬಟ್ ನಾನೇನ್ ಹೇಳೋದು, ಲಾಸ್ಟ್ ವಿಡಿಯೋಸ್ ಅಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ ನಾನು, ಇದೊಂದ್ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡ್ದಲೆ ಈ ಡಯಟ್ ನ ಸ್ಟಾರ್ಟ್ ಮಾಡ್ಬೇಡಿ. ನನಗೆ ತುಂಬಾ ರೂಢಿ ಇದೆ ಅಂಡ್ ನನಗೆ ಇದು ಅಭ್ಯಾಸ ಇದೆ. ಏನು ಫಾಸ್ಟಿಂಗ್ ಎಲ್ಲ ಅಭ್ಯಾಸ ಇರೋದ್ರಿಂದ ನನಗೆ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾರು ಇನ್ನು ತುಂಬಾನೇ ತೀರಾನೇ ಹೊಸ್ತು ಡಯಟ್ ಮಾಡ್ತಿರೋದು ಅನ್ನೋಂಥವ್ರು ಫಸ್ಟ್ 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ಅದನ್ನ ಫಾಸ್ಟಿಂಗ್ ಅವರ್ಸ್ ನ ರೆಡ್ಯೂಸ್ ಮಾಡ್ಕೊಂತ ಬನ್ನಿ. ಅಂದ್ರೆ 6 ಅವರ್ಸಿಗೆ ವಿಂಡೋನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ 4 ಅವರ್ಸ್, ಆಮೇಲೆ 1 ಅವರ್, ಈ ತರ ಚೇಂಜಸ್ ಮಾಡ್ಕೊಳ್ಳಿ. ಒಂದೇ ಸರಿ ನಿಮ್ ಬಾಡಿ ಮೇಲೆ ಎಲ್ಲ ಪ್ರೆಷರು ಹಾಕ್ಬೇಡಿ. ಸೊ ಯಾವ್ದನ್ನು ಕೂಡ ಇನ್ನೊಬ್ರು ಮಾಡ್ತಿದ್ದಾರೆ ಅಂತ ನಾವು ಟ್ರೈ ಮಾಡಕ್ ಹೋಗ್ಬಾರ್ದು. ನಮ್ ಬಾಡಿ ಬಗ್ಗೆ ನಮಗೆ ಸ್ವಲ್ಪನಾದ್ರೂ ಗೊತ್ತಿರ್ಬೇಕು ಅಂಡ್ ಅದ್ ನಮ್ಗೆ ಆಪ್ಟ್ ಆಗುತ್ತಾ ಇಲ್ಲ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾನ್ ಜಸ್ಟ್ ಇಲ್ಲಿ ನಿಮ್ಗೆ ಹೇಳ್ತಿರೋ ವಿಚಾರ ಏನಂದ್ರೆ, ನನಗೆ ಒಮ್ಯಾಡ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂಡ್ ಇದು ನಾನು ಏನೇನ್ ಫುಡ್ ಎಲ್ಲ ಕನ್ಸ್ಯೂಮ್ ಮಾಡ್ತಿದ್ದೀನಿ, ಜೊತೆಗೆ ನನ್ನ ವೇಟ್ ಎಷ್ಟೆಲ್ಲ ರೆಡ್ಯೂಸ್ ಆಗ್ತಿದೆ ಅಂತ. ಬಟ್ ಇದು ಕೆಟ್ಟದು ಅಂತ ನಾನು ಹೇಳ್ತಿಲ್ಲ. ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಮಾಡ್ಕೊಂಡ್ ಬಂದಿರೋದೇ ಇದನ್ನ. ಇದು ನಮ್ಗೆ ಭಾರತೀಯರಿಗೇನು ಹೊಸದಲ್ಲ ಇದು. ಬಟ್ ಇದಕ್ಕೆ ಒಂದು ಏನು ಮಾಡ್ರನ್ ನೇಮ್ ಕೊಟ್ಟಿದ್ದಾರೆ ಅಷ್ಟೇ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಬಟ್ ಇದೆಲ್ಲ ಅಂದ್ರೆ ಈಗ ನಮ್ಮ ಇದ್ರಲ್ಲಿರುತ್ತೆ ನೋಡಿ, ಕೆಲವು ಸಂಪ್ರದಾಯಗಳಲ್ಲಿರುತ್ತೆ ಒಂದೇ ದಿನ ಒಂದೇ ಸರಿ ಊಟ ಮಾಡೋದು, ಕೆಲವು ದಿನ ಏಕಾದಶಿ ಈ ತರ ಎಲ್ಲ ಮಾಡ್ತೀವಲ್ವಾ, ಅಥವಾ ನಾಗಪಂಚಮಿ,
ಈ ತರ ಟೈಮ್ಸ್ ಅಲ್ಲೆಲ್ಲ ನಾವು ಒನ್ ಮೀಲ್ ಎ ಡೇ ತಿನ್ಕೊಂಡು ಆರಾಮಾಗಿ ಇರ್ತೀವಿ. ಬಟ್ ಅಂದ್ರೆ ಅದು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಹೇಳಿ ನಮ್ ದೊಡ್ಡೋರು, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಲೈಕ್ ದೇವ್ರ ಹೆಸರು ಹೇಳ್ಕೊಂಡು ಮಾಡಿದ್ರೆ ಭಯದಿಂದ ಆದ್ರೂ ಕೂಡ ಅದನ್ನ ಅಭ್ಯಾಸ ಮಾಡ್ಕೊಂತಾರೆ ಅನ್ನೋದೇ ನಮ್ಮ ಮೇನ್ ಥೀಮ್ ಆಗಿರುತ್ತೆ ಓವರ್ ಆಲ್ ದ ಫಾಸ್ಟಿಂಗ್ ಅಲ್ವಾ. ಸೊ ಆದ್ರಿಂದ ಇದು ಕೆಟ್ಟದಲ್ಲ. ಬಟ್ ಇದು ರೂಢಿ ಇರ್ಬೇಕು. ಅಂಡ್ ನಮ್ಮ ಎಲ್ಲಾರ್ ಬಾಡಿಗೂ ಎಲ್ಲಾ ಡಯಟ್ಸುನು ಒಗ್ಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಸೊ ಆದ್ರಿಂದ ನಾನು ಮೊದ್ಲೇ ಡಿಸ್ಕ್ಲೇಮರ್ ಹೇಳ್ಬಿಡ್ತಾ ಇದ್ದೀನಿ. ಆ ನನ್ನಿಂದ ಯಾರಾದ್ರೂ ಇನ್‌ಸ್ಪೈರ್ ಆಗಿ weight ಲಾಸ್ ಆಗೋರಿದ್ರೆ ಮೋಸ್ಟ್ ವೆಲ್ಕಮ್. ಆ ಯಾಕಂದ್ರೆ ಈಗ ನಾವು ಬಿ-ಪಿ, ಶುಗರ್, ಥೈರಾಯ್ಡ್ ಇದೇನೇ ದೊಡ್ಡ ಕಾಯಿಲೆಗಳು. ಬಟ್ ಓವರ್ weight ಅನ್ನೋದು ಇನ್ನೂ ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ ಈಗ. ಅದು ತುಂಬಾ ಕಾಯಿಲೆಗಳನ್ನ ಇನ್ವೈಟ್ ಮಾಡ್ಕೊಳ್ಳಿಕ್ಕೆ ಒಂದು ದಾರಿ ಫಸ್ಟ್ ಮೇನ್ ಗೇಟ್ ತರ ಆಗ್ಬಿಟ್ಟಿದೆ weight ಗೈನ್ ಅನ್ನೋದು. ಅದೇ ಡಿಫ್ರೆಂಟ್ ರೀಸನ್ಸ್ ಇಂದ ನಾವು weight ಗೈನ್ ಆಗಿರ್ತೀವಲ್ವಾ. ಅಂದ್ರೆ ಈಗ ಫುಡ್ ಹ್ಯಾಬಿಟ್ಸ್ ಆಗ್ಬೋದು ಅಥವಾ ಪ್ರೆಗ್ನೆನ್ಸಿ ನಂತರ ಆಫ್ಟರ್ ಪ್ರೆಗ್ನೆನ್ಸಿ ನಾನು ಇಷ್ಟು weight ಗೈನ್ ಆಗಿರೋದು. ಮುಂಚೆ ಎಲ್ಲ ಕಡಿಮೆನೇ ಇದ್ದೆ. ಅದು ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದ್ದಿದ್ರೆ ಅದು ನಿಮಗೆ ಗೊತ್ತಾಗ್ತಿತ್ತು. ಸೊ ಅದರಿಂದ ಡಿಫರೆಂಟ್ ರೀಸನ್ಸ್ ಇಂದ ನಾವು weight ಗೈನ್ ಆಗಿರ್ತೀವಿ. ಬಟ್ ನಮ್ಮ ಬಾಡಿನ ನಾವು ಫಿಟ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಅಂಡ್ ಬೇರೆ ಕಾಯಿಲೆಗಳಿಗೆ ನಾವು ಇನ್ವೈಟ್ ಮಾಡ್ದಲೇ ನಮ್ಮ ಆರೋಗ್ಯನ ನಮ್ಮ ಕೈಲಿ ಇಟ್ಕೋಬಹುದು. ಕೆಲವು ಓವರ್ weight ಇಂದ ಬರೋಂಥ ಕಾಯಿಲೆಗಳನ್ನ ನಾವು ಆದಷ್ಟು ತಪ್ಪಿಸ್ಕೋಬಹುದು. ಸೊ ಅದರಿಂದ ಇವತ್ತು ಡೇ 3 ಅಂಡ್ ಡೇ 4 ಒಮ್ಯಾಡ್ ರಿಸಲ್ಟ್ಸ್ ಅಂಡ್ ನಾನು ಏನೇನು ಊಟ ಮಾಡೋದೆ ಎಲ್ಲ ನೋಡೋಣ. ಇದು ಡೇ 3 ಫುಡ್ಡು. ನಾನು ಸ್ವಲ್ಪ ಸಿರಿಧಾನ್ಯ ಮತ್ತೆ ಈ ತರ ಕಾಳು ಹಾಕಿ ಸ್ವಲ್ಪ ನೆನೆಸ್ಬಿಟ್ಟು, ಅಂದ್ರೆ ಒಂದು 8 ಅವರ್ಸ್ ನೆನೆಸ್ಬೇಕು. ಇದನ್ನ ಒಂದು ದೋಸೆ ಬ್ಯಾಟರ್ ರೀತಿ ಮಾಡ್ಕೊಂಡು ದೋಸೆ ಹಾಕೊಂಡಿದ್ದೆ. ಇದಕ್ಕೊಂದು ಸೂಪರ್ ಚಟ್ನಿ ಶೇರ್ ಮಾಡ್ತೀನಿ. ಜಸ್ಟ್ ಎ ಕ್ವಿಕ್ ಚಟ್ನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಅಂಡ್ ಒಂದ್ 2ರಿಂದ 3 ಮೆಣಸಿನ್ಕಾಯಿ, ಅಂದ್ರೆ ಹಸಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಹಾಕೊಂಡು ಒಂದು 5 to 6 ಟೊಮೊಟೊ ಹಾಕೊಳ್ಳಿ. ಇಷ್ಟು ಈ ತರ ಕಟ್ ಮಾಡಿ ಇಟ್ಕೊಂಡಿರೋ 5 to 6 ಟೊಮೊಟೊ ಹಾಕೊಂಡು ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಇದಕ್ಕೆ ಜಸ್ಟ್ ಒಂದು ಸ್ವಲ್ಪ ಪುದೀನ ಆಡ್ ಮಾಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಇದನ್ನ ಒಗ್ಗರಣೆ ಮಾಡ್ಕೊಂಡು ಈ ತರ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಇದು ಎಳ್ಳು ಬರುತ್ತಲ್ಲ, ಬಿಳಿ ಎಳ್ಳು, ಅದನ್ನ ಹುರ್ಕೊಂಡು ಈ ತರ ಆಡ್ ಮಾಡ್ಕೊಳ್ಳಿ ಇದರಲ್ಲಿ. ಇದು ಎಲ್ಲದನ್ನು ಮಿಕ್ಸ್ ಮಾಡಿ ಸ್ಟವ್ ಸಿಮ್ಮಲ್ಲಿಟ್ಟು ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇ. ಇದು ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ನನಗಂತೂ ತುಂಬಾ ಇಷ್ಟ. ಜಸ್ಟ್ ಕ್ವಿಕ್ ಆಗಿ ನಿಮ್ಗೆ ಶೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಇನ್ಕ್ಲೂಡ್ ಮಾಡಿದೆ. ಸೊ ಇದೊಂದು ಚಟ್ನಿ. ಈಗ ಮಾರ್ನಿಂಗ್ ಇಂದ ಏನ್ ತಗೊಂಡು ಹೇಳ್ತೀನಿ. ಲೈಕ್ 11:45 ಹಂಗೆ ಸ್ವಲ್ಪ ಜೀರಾ ವಾಟರು ಬಾಯ್ಲ್ ಮಾಡಿ ಇಟ್ಕೊಂಡಿರಿ. ಡೈಲಿ ತಗೊಂತಿದ್ದೀನಲ್ಲ ಅದು. ಜೊತೆಗೆ ಸ್ವಲ್ಪ ಸಿರಿಧಾನ್ಯ ದೋಸೆ 2, ಒಂದು ಜಾಸ್ತಿ 2ರಿಂದ 3 ಸೇರಿಸಿ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಅದು ಜೊತೆಗೆ ಇಷ್ಟೊತ್ತು ಶೇರ್ ಮಾಡೋದ್ನಲ್ಲ ಆ ಚಟ್ನಿ. ಇನ್ನೂ ಸ್ವಲ್ಪ ಯಾಕೋ ಹೊಟ್ಟೆ ಹಶು ಅನ್ನಿಸ್ತು. ಅಂದ್ರೆ ಆಮೇಲೆ ಇರ್ತೀನೋ ಇಲ್ವೋ ಅಂತ ಸ್ವಲ್ಪ ಮೊಸರು, ಅದೇ ಚಟ್ನಿ ಜೊತೆಗೆ ಸ್ವಲ್ಪ ರೈಸ್ ತಗೊಂಡೆ. ನೋಡಿ ಈ ತರ ಗಟ್ಟಿ ಮೊಸರು. ಇದು ಆದ್ಮೇಲೆ ನೆಕ್ಸ್ಟ್ 1 o'clock ನಮ್ದು ವಿಂಡೋ ಕ್ಲೋಸ್ ಆಗುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಬಿಸಿ ಬಿಸಿ ಟೀ. ಇದಂತೂ ಬೇಕೇ ಬೇಕಲ್ಲ ನಮ್ಗೆ. ಡೈಲಿ ಯಾರು ಫಾಲೋ ಮಾಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ನಂಗಂತೂ ಟೀ ತುಂಬಾ ಇಷ್ಟ. ಸೊ ದಟ್ಸ್ ಇಟ್ ಫುಡ್. ವೆಯ್ಟ್ ಬಂದ್ಬಿಟ್ಟು 75.20 ಇದೆ. ಸ್ಟಾರ್ಟಿಂಗ್ ವೆಯ್ಟ್ ಯಾರು ನೋಡಿರ್ತೀರಾ ಇದು ಗೊತ್ತಿರುತ್ತೆ ಎಷ್ಟು ರೆಡ್ಯೂಸ್ ಆಗಿದೆ ಅಂತ. ಅಂಡ್ ನೆಕ್ಸ್ಟ್ ಡೇ ಇದು ಡೇ 4. ಆಸ್ ಯೂಶುವಲ್ ನಾನು ಜೀರಾ ವಾಟರ್ ತಗೊಂತೀನಲ್ಲ, ಒಂದು 30 days ನೋಡೋಣ ಇದು ಯಾವ ರೀತಿ ಹೋಗುತ್ತೆ, ರೆಡ್ಯೂಸ್ ಆಗುತ್ತಾ ವೆಯ್ಟ್ ಅಥವಾ ಏನು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 30 days ಮಾಡೋಣ ಅಂತ ಜೀರಾ ವಾಟರ್ದು. ಸೊ ಅದು ನನಗೆ ಇವತ್ತು ಯಾಕೋ ತುಂಬಾ ಬಿರಿಯಾನಿ ಕ್ರೇವಿಂಗ್ಸ್ ಆಗ್ಬಿಟ್ಟಿತ್ತು. ಅಂದ್ರೆ 4th ಡೇ. ಬೇರೆ ಟೈಮಲ್ಲೆಲ್ಲ ತಿನ್ನಕ್ ಚಾನ್ಸ್ ಇರಲ್ಲ ನಮ್ಗೆ. ಅಂದ್ರೆ ಈವ್ನಿಂಗ್ ಫುಡ್ ತಗೊಂತಿದ್ರೆ ಓಕೆ ಅವಾಗ ತಿನ್ಬೋದಿತ್ತು, ಅಥವಾ ಮಾರ್ನಿಂಗ್ ಈ ತರ ಇತ್ತು. ಬಟ್ ನಮ್ಗೆ ಏನೇ ಕ್ರೇವಿಂಗ್ಸ್ ಬಂದ್ರು ನಾವು ವಿಂಡೋಲ್ಲೇ ತಿನ್ಬೇಕಲ್ವಾ. ಸೊ ನಾನು ಪರ್ಟಿಕ್ಯುಲರ್ಲಿ ಇದನ್ನ ತಿನ್ಲೇಬೇಕು ಅಂತ ಹೇಳ್ಬಿಟ್ಟು ಅವತ್ತು ದಮ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಫುಲ್ಲಿ ಸ್ಯಾಟಿಸ್ಫೈಡ್ ಅವತ್ತಂತೂ ನನಗೆ ತುಂಬಾ ಖುಷಿನೇ ಆಗೋಯ್ತು ನಂಗೆ ಬಿರಿಯಾನಿ ತಿಂದು. ಸೊ ಅಂದ್ರೆ ನಿಮ್ಗೆ ಏನಾದ್ರು ಕ್ರೇವಿಂಗ್ಸ್ ಬಂದಾಗ ಅದನ್ನ ನೆಕ್ಸ್ಟ್ ಡೇಗೆ ನೆನ್ಪಿಟ್ಕೊಂಡಿರಿ. ಇದನ್ನ ತಿಂದ್ಬಿಟ್ರೆ ಸ್ಯಾಟಿಸ್ಫೈ ಆಗೋಗುತ್ತೆ ನಿಮ್ಗೆ. ಇಲ್ಲಾಂದ್ರೆ ಡಯಟ್ ಬ್ರೇಕ್ ಮಾಡ್ಬಿಡ್ತೀರಾ. ಆದ್ರಿಂದ ನಿಮ್ಗೆ ಯಾವ್ದಾದ್ರು ನೆನಪು ಬರುತ್ತಲ್ಲ ಅಂದ್ರೆ ಫಾಸ್ಟಿಂಗ್ ಪೀರಿಯಡ್ ಅಲ್ಲಿ, ಆ ಟೈಮಲ್ಲಿ ನೆನ್ಪಿಟ್ಕೊಂಡು ನೆಕ್ಸ್ಟ್ ಡೇ ಅದನ್ನ ಮಾಡ್ಕೊಂಬಿಡಿ. ಅವಾಗ ನಿಮ್ಗೆ ಡಯಟ್ ಬ್ರೇಕ್ ಮಾಡಲ್ಲ ನೀವು. ಅವತ್ತು ಫೈಬರ್ ಪ್ರೋಟೀನ್ ಏನು ಯೋಚನೆ ಮಾಡಲಿಲ್ಲ ನಾನು. ಜಸ್ಟ್ ಬಿರಿಯಾನಿ ಎಂಜಾಯ್ ಮಾಡಿದ್ದಷ್ಟೇ. ಸೊ ನೆಕ್ಸ್ಟ್ ಒಂದು ಟೀ ಜೊತೆ ಮುಗಿಸ್ಕೊಂಡೆ. ನೆಕ್ಸ್ಟ್ ಇದ್ರ ವೆಯ್ಟ್ ಅಪ್ಡೇಟು ನಾಡಿದ್ದು ವಿಡಿಯೋಲಿ ಶೇರ್ ಮಾಡ್ತೀನಿ ನಾನು. ಅಂದ್ರೆ ಡೇ 5 ಅಂಡ್ ಡೇ 6 ಎಲ್ಲ ನಾಡಿದ್ದು ಇನ್ಕ್ಲೂಡ್ ಮಾಡ್ಬಿಟ್ಟು ನೋಡೋಣ. ಇಲ್ಲಿ ನನ್ನ ಮಗಳು ಕೂಡ ಬರ್ತಿದ್ದಾಳೆ, ನಂದು ಫೋಟೋ ತೆಗಿ ಅಂತ. ಸೊ ಆ ಕ್ಲಿಪ್ಪಿಂಗ್ ಒಂದು ಆ್ಯಡ್ ಆಗ್ಬಿಟ್ಟಿದೆ ಇಲ್ಲಿ. ಸೊ ದಟ್ಸ್ ಇಟ್.
ಸೊ ನೋಡಿದ್ರಲ್ಲ ಇಷ್ಟು ವೆಯ್ಟ್ ಲಾಸ್ ಆಗಿದೆ. ನಾನು ವಿತ್ ಸ್ಕೇಲ್ ನಿಮ್ಗೆ ಎಲ್ಲಾನು ಪ್ರೂಫ್ ಸಮೇತ ಹಾಕಿದ್ದೀನಿ. ಬಟ್ ಇದು ವೆಯ್ಟ್ ರೆಡ್ಯೂಸ್ ಆಗ್ತಿದೆ. ಅದೊಂದು ಖುಷಿ ವಿಚಾರ. ಅದು ಎಷ್ಟಾಗ್ತಿದೆ, ಏನಾಗ್ತಿದೆ ಅದೆಲ್ಲ ಸೆಕೆಂಡ್ರಿ. ಬಟ್ ಒಂದು ಜರ್ನಿನ ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಇನ್ಸ್ಪಿರೇಷನ್ ಏನು ವೆಯ್ಟ್ ರೆಡ್ಯೂಸ್ ಆಗ್ತಾ ಇರೋದು. ಬಟ್ ಡೈಲಿ ಸ್ಕೇಲ್ ಚೆಕ್ ಮಾಡೋದು ತುಂಬಾನೇ ತಪ್ಪು. ಐ ನೋ ದಟ್. ಬಟ್ ನನಗೊಂದು ಮೋಟಿವೇಶನ್ ಇರುತ್ತೆ ಅಂತ. ಅಂಡ್ ನಿಮ್ಗೊಂದು ಚೆಕಿಂಗ್ ತರ ಇರುತ್ತಲ್ಲ, ಅಂದ್ರೆ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ರೀತಿ. ಅದಕ್ಕೆ ನಾನು ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ವೀಕ್ಲಿ ಒನ್ಸ್ ನಾವು ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಅದು ಇಮಿಡಿಯೇಟ್ ನಮ್ಮ ಮೇಲೆ ಎಫೆಕ್ಟ್ ಆಗಲ್ಲ ಅಲ್ವಾ? ಈಗ ವೆಯ್ಟ್ ಗೈನ್ ಆಗ್ಬೋದು ಅಥವಾ ವೆಯ್ಟ್ ರೆಡ್ಯೂಸ್ ಆಗ್ಬೋದು. ಓವರ್ ನೈಟಲ್ಲಿ ಆಗುವಂತ ವಿಚಾರಗಳಲ್ವಲ್ಲ. ಸೊ ಆದ್ರಿಂದ ಬಟ್ ನಿಮಗೊಂದು ಅದ್ರ ಮೇಲೆ ಒಂದ್ ಚೆಕಿಂಗ್ ತರ ಇರ್ಲಿ ಅಂತ ಅಷ್ಟೇ ನಾನು ಸ್ಕೇಲ್‌ನ ಆಡ್ ಮಾಡ್ತಾ ಇದ್ದೀನಿ. ಇದ್ಯಾರು ಸೀರಿಯಸ್ ಆಗಿ ತಗೋಬೇಡಿ. ಅಥವಾ ನೀವ್ ಯಾರಾದ್ರೂ ಟ್ರೈ ಮಾಡ್ತೀರಾ, ಅಯ್ಯೋ ನಂದು ವೆಯ್ಟ್ ಇಷ್ಟೊಂದು ರೆಡ್ಯೂಸ್ ಆಗ್ತಿದೆ, ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಇಷ್ಟು ಕಡಿಮೆ ಆಗ್ತಿದೆ ಅಂತ ಡಿಮೋಟಿವೇಟ್ ಆಗೋದು, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಯಾಹ್ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ವಿಡಿಯೋಸಲ್ಲಿ ಯಾವ ರೀತಿ ಅಂದ್ರೆ ಲೈಕ್ ಇನ್ಫಾರ್ಮೇಷನ್ ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಅಂದ್ರೆ ಮೀಶೋ ರಿಲೇಟೆಡ್ ಬೇಕಾ ಅಥವಾ ಬೇರೆ ಯಾವ್ದಾದ್ರು ವಿಚಾರದ ಬಗ್ಗೆ ಮಾತಾಡ್ಬೇಕಾ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾಳೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮೀಟ್ ಆಗೋಣ. ಅಂಡ್ ವೆಯ್ಟ್ ಅಪ್ಡೇಟ್ ನಾಡಿದ್ದು ಬರುತ್ತೆ. ಅಂಡ್ ಡೇ 3 ಅಂಡ್ ಡೇ 4 ಇವತ್ತಾಗಿದೆಯಲ್ಲ, ಡೇ 5 ಅಂಡ್ ಡೇ 6 ನಾಡಿದ್ದು ನಾನು ಪೋಸ್ಟ್ ಮಾಡ್ತೀನಿ. ಸೊ ಚಾನೆಲ್‌ನ ಫಾಲೋ ಮಾಡ್ತೀರಿ. ಓವರಾಲ್ ಅಪ್ಡೇಟ್ಸ್ ನಿಮಗೆ ಮಿಸ್ ಆಗಲ್ಲ. ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಚಾನೆಲ್, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.